HMPV ಒಂದು ಲೆಕ್ಕದಲ್ಲೇನು ಅಂದರೆ ಭಯವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕಂದರೆ ಆರಂಭದಲ್ಲಿ ಅಂತ ದೊಡ್ಡ ಆತಂಕ ಇಲ್ಲದಿದ್ದರೂ ಕೂಡ ಒಂದಷ್ಟು ಜಾಗೃತಿ ಬೇಕೇ ಬೇಕು. ಯಾಕಂದರೆ 3 ಜನ ಮಕ್ಕಳಲ್ಲಿ ಇದು ಕಾಣಿಸ್ಕೊಂಡಿರೋದು. ಗುಜರಾತಿನ ಒಂದು ಮಗು, ಬೆಂಗಳೂರಿನ 2 ಮಕ್ಕಳು. ಅದರಲ್ಲಿ ಒಂದು ಡಿಸ್ಚಾರ್ಜ್ ಆಗಿದೆ, ಇನ್ನೊಂದು ಡಿಸ್ಚಾರ್ಜ್ ಆಗುವಂಥ ಹಂತದಲ್ಲಿದೆ. ಇಲಿ ಸಾರಿ ಕೇಸ್ಗಳ ಮೇಲೆ ಕಣ್ಣಿಟ್ಟಿದೆ ಇಲಾಖೆ. ಮಕ್ಕಳಲ್ಲಿ HMPV ಲಕ್ಷಣ ಕಂಡು ಬಂದರೆ ತಕ್ಷಣ ನೀವು ಜಾಗ್ರತೆ ವಹಿಸಿ ಅಂತ ಹೇಳಲಾಗಿದೆ. ಅಂದರೆ ಕೆಮ್ಮು ಗಿಮ್ಮು ಏನಾದರೂ ಬಂತು ಅಂದರೆ, ನೆಗಡಿ ಇತ್ತು ಅಂದರೆ ತಕ್ಷಣಕ್ಕೆ ನೀವು ಸ್ವಲ್ಪ ಜಾಗ್ರತೆ ವಹಿಸಿ. ಯಾಕಂದರೆ ಈ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಜೊತೆಗೆ ಏನಾದರೂ ಈ ಶ್ವಾಸಕೋಶದ ಸಮಸ್ಯೆ ಇದ್ದಂಥವರು ಗಿಮೋನಿಯಾ ಆಗ್ಬಿಟ್ಟಾತು ಅನ್ನುವಂಥ ಭಯ. ಹೀಗಾಗಿ ಈ ರೀತಿ ಕೇಸ್ಗಳ ಮೇಲೆ ನಿಗಾ ವಹಿಸಬೇಕು. ರಾಜ್ಯದಲ್ಲಿ 2 ಕೇಸ್ಗಳು ಪತ್ತೆಯಾಗಿವೆ. 2 ಕೂಡ ಒಂದೇ ಆಸ್ಪತ್ರೆಯಲ್ಲಿ, 2 ಕೂಡ ಮಕ್ಕಳು, ಬೇರೆ ಬೇರೆ ಕುಟುಂಬದ ಮಕ್ಕಳು, ಪ್ರಶ್ನೆ ಬೇರೆ. ಆದರೆ ಒಂದೇ ಆಸ್ಪತ್ರೆಯಲ್ಲಿ ಪತ್ತೆಯಾಗಿರೋದು ಇದೆಯಲ್ಲ, ಇದು ಸ್ವಲ್ಪ ಆತಂಕ. ಇನ್ನೊಂದು ಕೇಸ್ ಗುಜರಾತಲ್ಲಿ ಅಂತ ಮಕ್ಕಳನ್ನೇ ಇದು ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಇವೆ. ಹೀಗಾಗಿ ಏನು ಅಂದರೆ ಒಂದಷ್ಟು ಜಾಗೃತಿ ವಹಿಸಿ ಅಂತ. ಟಿಶ್ಯೂ ಪೇಪರ್ನ ಬಳಸಿ, ಸೀನಬೇಕು. ಜೊತೆಗೆ ನೆಗಡಿ ಆದಂಥ ಸಂದರ್ಭದಲ್ಲಿ ಕರ್ಚೀಫನ್ನು ಬಳಸಿ, ಅದನ್ನೇ ಪದೇ ಪದೇ ಉಪಯೋಗಿಸಬೇಡಿ. ಒಂದು ದಿನ ಉಪಯೋಗಿಸಿದಂಥ ಕರ್ಚೀಫನ್ನು ಇನ್ನೊಂದು ದಿವಸ ಉಪಯೋಗಿಸಬೇಡಿ. ಮ್ಯೂಟೇಷನ್ ಅಥವಾ ಸಾಮಾನ್ಯ ವೈರಸ್ ಪತ್ತೆ ಸಾಧ್ಯ ಇಲ್ಲ. ಮ್ಯೂಟೇಷನ್ ಆಗಿದೆಯಾ ಅಂತ ಗೊತ್ತಾಗಬೇಕು ಅಂತಂದರೆ ಟೆಸ್ಟ್ ಆಗಬೇಕು. ಆದರೆ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಕಿಟ್ಗಳೇ ಇಲ್ಲ. ನಿಮ್ಹ್ಯಾನ್ಸಲ್ಲಿಲ್ಲ, ರಾಜೀವ್ ಗಾಂಧಿನಲ್ಲಿಲ್ಲ, ಕಿಮ್ಸಲ್ಲಿಲ್ಲ. ನೋಡಿ, ಹಿಂಗಿದೆ ನಮ್ಮ ವ್ಯವಸ್ಥೆ. ILI ಇರುವವರಿಗೆ ಪರೀಕ್ಷೆ ನಡೆಸುವಂತೆ ಇಲಾಖೆ ಸೂಚನೆ ಕೊಟ್ಟಿದೆ. ಆದರೆ ಕಿಟ್ಗಳೇ ಇಲ್ಲ. ಆರೋಗ್ಯ ಇಲಾಖೆ ಹೇಳುತ್ತೆ ಎಲ್ಲ ರೀತಿಯಲ್ಲೂ ಸಜ್ಜಾಗಿದ್ದೀವಿ. ಏನು ಸಜ್ಜಾಗಿರೋದು? ನಿನ್ನೆ ಹರ್ಷ ಗುಪ್ತಾ ಬೆಳಗ್ಗೆ ಇಷ್ಟೊತ್ತಿಗೆ ಮಾತಾಡ್ತಾ ಹೇಳ್ತಾ ಇದ್ರು, ಇಲ್ಲ ನಾವೆಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದೀವಿ, ಯಾರೂ ಏನು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ದಿನೇಶ್ ಗುಂಡೂರಾವ್ ಹೇಳಿದರು, ಇಲ್ಲ ನಾವೆಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದೀವಿ. ಏನು ಸ್ವಾಮಿ ಸಜ್ಜಾಗಿರೋದು? ಹಿಂದೆಲ್ಲ ಈಗ RT-PCR ಮಾಡ್ತಾ ಇದ್ರಲ್ಲ, ಅವನ್ನೆಲ್ಲವನ್ನೂ ಕೂಡ ಮಷಿನ್ಗಳನ್ನು ಮುಚ್ಚಿಡಲಾಗಿದೆ. ಎಲ್ಲ ಅಗತ್ಯ ಇರಲಿಲ್ಲ ಬಿಡಿ, ಪ್ರಶ್ನೆ ಬೇರೆ. ಈ ರೀತಿ ಆದಂಥ ಸಂದರ್ಭದಲ್ಲಿ ಸಮರೋಪಾದಿಯಲ್ಲಿ ಶುರುವಾಗಬೇಕಲ್ಲ, ತಕ್ಷಣಕ್ಕೆ ಜಾಗೃತರಾಗಬೇಕಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ನಿನ್ನೆ ಅಧಿಕಾರಿಗಳು ಹೇಳ್ತಾ ಇದ್ರು ನಾವೆಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದೀವಿ ಅಂತ, ಮಂತ್ರಿಗಳು ಹೇಳ್ತಾ ಇದ್ರು ಎಲ್ಲ ರೀತಿಯಲ್ಲೂ ಕೂಡ ನಾವು ಸಜ್ಜಾಗಿದ್ದೀವಿ ಅಂತ. ಆದರೆ ನೋಡಿ, ಈಗ RT-PCR ಟೆಸ್ಟ್ ಮಾಡಿಸ್ಬೇಕು ಅಂತಂತಂದರೆ ಕಿಟ್ಗಳೇ ಇಲ್ಲ ಅನ್ನುವಂಥದ್ದು. ಎಷ್ಟರ ಮಟ್ಟಿಗೆ ರೆಡಿಯಾಗಿದ್ದಾರೆ, ಏನು ಕತೆ ಏನು? ಅಥವಾ ಒಂದು ನಂಬರ್ 1, ನಂಬರ್ 2, ಈ 2 ಕೇಸ್ಗಳಿಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಬೇರೆ ಬೇರೆ ಕಡೆಗೂ ಕೂಡ ಏನಾದರೂ ಕೇಸ್ಗಳೇನಾದರೂ ಬರ್ತಾ ಇವೆಯಾ? ಏನು ಕತೆ? ಖಂಡಿತ ರಂಗನಾಥ್, ಸದ್ಯ ಬೆಂಗಳೂರಿನಲ್ಲಿ 2 HMP ವೈರಸ್ ಪತ್ತೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಸಚಿವರು ಕೂಡ ಒಂದು ಹೈ ಅಲರ್ಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ರಾಜ್ಯದಲ್ಲಿ ಪತ್ತೆಯಾಗಿರುವಂತಹ 2 ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ನೀಡಿರುವಂಥದ್ದು, ಟೆಸ್ಟಿಂಗನ್ನು ಮಾಡುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ILI ಮತ್ತು ಸಾರಿ ಪ್ರಕರಣಗಳು, ಮಗುವಿನ ಆರೋಗ್ಯದಲ್ಲಿ ಉಸಿರಾಟದ ಸಮಸ್ಯೆ, ನಿಮೋನಿಯಾ, ಕಫ ಕಟ್ಟುವಿಕೆ, ಈ ಥರದ ಸಮಸ್ಯೆಗಳೇನಾದರೂ ಕಂಡು ಬಂದರೆ ನಿಗಾ ವಹಿಸಿ, ಆ ಮಗುವನ್ನು ನಿರ್ಲಕ್ಷ್ಯ ವಹಿಸದೆ ಟೆಸ್ಟಿಂಗನ್ನು ಮಾಡುವಂಥದ್ದು ಮತ್ತು ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿ ಅನ್ನೋ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಸದ್ಯ ಈ ಭಾರತದಲ್ಲಿ HMP ವೈರಸ್ ಹಳೆಯ ವೈರಸ್ಸೇ ಆಗಿರ್ಬೋದು, ಆದರೆ ಇದರ ರಿಫ್ಲೆಕ್ಷನ್ ಹೇಗಿದೆ, ಮ್ಯೂಟೇಷನ್ ಆಗಿದೆನಾ ಅಥವಾ ಚೈನಾದ ಮಾದರಿಯಲ್ಲೇ ನಮ್ಮಲ್ಲೂ ಕೂಡ ಇದರ ತೀವ್ರತೆ ಏನಾದರೂ ಹೆಚ್ಚಾಗಿದೆನಾ ಅನ್ನೋಂಥ ಮಾಹಿತಿ ಕೂಡ ಇನ್ನೂ ಇಲ್ಲ. ಹೀಗಾಗಿ ಇಂತಹ ಸಮಯದಲ್ಲಿ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು, ಜವಾಬ್ದಾರಿಯನ್ನು ವಹಿಸಬೇಕು. ಆದರೆ ಆರೋಗ್ಯ ಸಚಿವರು ಹೇಳ್ತಾರೆ ಯಾವುದೇ ರೀತಿಯಂಥ ಆತಂಕ ಇಲ್ಲ, ಭಯ ಇಲ್ಲ, ತೊಂದರೆ ಪಡಬೇಡಿ ಅಂತ. ನಿಜಕ್ಕೂ ಕೂಡ ಜನರು ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಜನರಲ್ ಆಗಿ ಅಂದರೆ ಆರೋಗ್ಯ ಇಲಾಖೆ
ತಾವು ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನಾದರೂ ಕೂಡ ವಹಿಸಬೇಕಾಗಿದೆ. ಯಾಕೆಂದರೆ ಪ್ರಮುಖವಾಗಿ ಮಗುವಿನಲ್ಲಿ ಅಥವಾ ಜನರಲ್ಲಿ HMP ವೈರಸ್ ಬಂದಿದೆನಾ ಇಲ್ವಾ ಅನ್ನೋಂಥದ್ದನ್ನು ಟೆಸ್ಟ್ ಮಾಡೋದಕ್ಕೆ ಖಾಸಗಿ ಆಸ್ಪತ್ರೆಗಳಲ್ಲಿ PCR ಟೆಸ್ಟ್ಗಳನ್ನು ಮಾಡಿದಂಥ ಸಮಯದಲ್ಲಿ 10,000 ರಿಂದ 12,000 ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಟೆಸ್ಟಿಂಗ್ ಕಿಟ್ಗಳೇ ಸದ್ಯಕ್ಕಿಲ್ಲ. ಯಾಕೆಂದರೆ ಕೋವಿಡ್ ಟೈಮ್ಗಳಲ್ಲಿ RT-PCR ಆಗಿರ್ಬೋದು, ಆಂಟಿಜೆನ್ ಕಿಟ್ಗಳನ್ನಾಗಿರ್ಬೋದು, ಅವುಗಳು ಕೋವಿಡ್ ಕಡಿಮೆ ಆಗ್ತಾ ಇದ್ದ ಹಾಗೆ ಅವು ಕಿಟ್ಗಳನ್ನು ಕೂಡ ಮೂಲೆಗುಂಪು ಮಾಡಲಾಗಿದೆ. ಹೀಗಾಗಿ ಸದ್ಯಕ್ಕೆ PCR ಟೆಸ್ಟ್ಗಳನ್ನ ಮಾಡಬೇಕಾದ್ರೆ ಈ ಟೆಸ್ಟಿಂಗ್ ಕಿಟ್ಗಳ ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಇಲ್ಲ. ಸದ್ಯಕ್ಕೆ ಕೇವಲ ಕೆಲವೊಂದಿಷ್ಟು ಆಸ್ಪತ್ರೆಗಳು, ಪ್ರಮುಖವಾಗಿ ನಿಮಾನ್ಸ್ ಆಗಿರ್ಬೋದು, BMC ಲ್ಯಾಬ್ ಆಗಿರ್ಬೋದು, ಕಿಮ್ಸ್ನ ಕೆಲವೊಂದಿಷ್ಟು ಲ್ಯಾಬ್ಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಲ್ಯಾಬ್ಗಳಲ್ಲೂ ಕೂಡ ಇದನ್ನ ಟೆಸ್ಟ್ ಮಾಡಿಸೋದಕ್ಕಾಗೋದಿಲ್ಲ. ಇನ್ನು ಪ್ರೈವೇಟ್ ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸಿದ್ರೆ 10,000 ರಿಂದ 12,000 ಆಗುತ್ತೆ. ಹೀಗಾಗಿ ಆತಂಕದಲ್ಲಿರುವಂತಹ ಪೋಷಕರಾಗಿರ್ಬೋದು, ಜೊತೆಗೆ ಲಕ್ಷಣಗಳನ್ನು ಹೊಂದಿರುವಂತಹ ಮಕ್ಕಳಾಗಿರ್ಬೋದು, ಯುವಜನರಾಗಿರ್ಬೋದು, ವೃದ್ಧರಾಗಿರ್ಬೋದು, ಇವರೇನಾದರೂ ಟೆಸ್ಟ್ ಅನ್ನ ಮಾಡಿಸಬೇಕಂದ್ರೆ ಒಂದು ರೀತಿಯಿಂದ ಸಂಕಷ್ಟ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಇಂತಹ ಕ್ರಮಗಳನ್ನಾದರೂ ಕೈಗೊಳ್ಳಬೇಕು. ಯಾಕೆಂದ್ರೆ ನಾವು ಹಿಂದೆ ನೋಡಿದಂತಹ ಸಮಯದಲ್ಲಿ ಕೋವಿಡ್ ಮೊದಲನೇ ಅಲೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಿರಲಿಲ್ಲ, ಸಾವಿನ ಪ್ರಮಾಣ ಹೆಚ್ಚಾಗಿರಲಿಲ್ಲ. ಆದರೆ ಎರಡನೇ ಅಲೆಯ ಸ್ವರೂಪ ಏನಿದೆ ಅದು ತೀವ್ರ ರೂಪದಲ್ಲಿ ಬಂತು, ಹೆಚ್ಚಿನ ಸಾವುಗಳಾಯಿತು, ಆಗ ಸರ್ಕಾರ ಎಚ್ಚೆತ್ತುಕೊಳ್ತು. ಅದೇ ರೀತಿಯಂತ ಮಾದರಿ ಈ ಸದ್ಯಕ್ಕೆ ಆಗದೇ ಇರಲಿ ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ ಆಗಿರುವಂಥದ್ದು. ಹೀಗಾಗಿ ಆರೋಗ್ಯ ಇಲಾಖೆ ಆತಂಕ ಮತ್ತು ಭಯವನ್ನು ಹುಟ್ಟಿಸೋದು ಬೇಡ, ಆದರೆ ಕೈಗೊಳ್ಳಬೇಕಾಗಿರುವಂಥದ್ದು ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸುವಂಥದ್ದಾಗಿರ್ಬೋದು, ಜನರಲ್ ಆಗಿ ತಾವು ಮಾಡ್ಕೊಳ್ಬೇಕಾಗಿರುವಂಥ ಸಿದ್ಧತೆ. ಒಂದು ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. HMPV ಸೋಂಕಿತ ಮಗುವಿಗೆ ಚಿಕಿತ್ಸೆ ಮುಂದುವರೆದಿದೆ, ವಾರ್ಡಿಗೆ ಶಿಫ್ಟ್ ಮಾಡಿದಾರಂತೆ. ಮಗುವಿನ ಆರೋಗ್ಯ ಸ್ಥಿರವಾಗಿದೆ. ಒಂದು 8 ತಿಂಗಳ ಮಗು, ಇನ್ನೊಂದು 3 ತಿಂಗಳ ಮಗು. 3 ತಿಂಗಳ ಮಗುನ ಡಿಸ್ಚಾರ್ಜ್ ಮಾಡಲಾಗಿತ್ತು. 8 ತಿಂಗಳ ಮಗುಗೆ ಅದೇ ರೀತಿ ಇತ್ತು. ಜ್ವರ ಮತ್ತು ಕಫ ಎರಡೂ ಕೂಡ ಕಡಿಮೆ ಆಗಿದೆ. ವೈದ್ಯರು ತೀವ್ರ ನಿಗಾ ಇಟ್ಟಿದ್ದಾರೆ. ಮೈಕೈ ನೋವಿದೆಯಂತೆ, ಸ್ವಲ್ಪ ಸುಸ್ತು ಇದೆಯಂತೆ. ಆದರೆ ಮಗು ಆಹಾರ ಸೇವನೆ ಮಾಡ್ತಾ ಇದೆ, ಅದರ ಆರೋಗ್ಯ ಸ್ಥಿರವಾಗಿದೆ. ICUನಲ್ಲಿಲ್ಲ, ಅದು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಮಗುವಿನ ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಯ ಇಲ್ಲ. ಆರೋಗ್ಯ ಇಲಾಖೆ ಎಸ್ ಅಂತಂತಂದರೆ ಇವತ್ತೇ ಡಿಸ್ಚಾರ್ಜ್ ಆಗಬಹುದು ಅನ್ನುವಂಥದ್ದು. ಬನ್ನಿ ವಿನಯ್ ನಮ್ಮ ಜೊತೆಗೆ ಇನ್ನೂ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈಗ 2 ಮಕ್ಕಳು ಅಡ್ಮಿಟ್ ಆಗಿದ್ದರು, ಒಂದು ಮಗು ಡಿಸ್ಚಾರ್ಜ್ ಆಗಿದೆ, ಇನ್ನೊಂದು ಮಗುವಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಅದು ICUನಲ್ಲಿಲ್ಲ, ಅದನ್ನು ಈಗ ಸಾಮಾನ್ಯ ವಾರ್ಡಿಗೆ ಹಾಕಿದ್ದಾರೆ. ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜ್ವರ ಕಡಿಮೆ ಆಗಿದೆ, ಕಫ ಕಡಿಮೆ ಆಗಿದೆ. ಆರೋಗ್ಯ ಇಲಾಖೆ ಎಸ್ ಅಂತಂತಂದರೆ ಅದನ್ನು ಡಿಸ್ಚಾರ್ಜ್ ಮಾಡ್ತಾರೆ ಅನ್ನುವಂಥದ್ದು ಏನಿದೆ ಹೆಚ್ಚಿನ ವಿವರ ಇದ್ರ ಬಗ್ಗೆ? ಖಂಡಿತ ರಂಗನಾಥ್, ಸದ್ಯಕ್ಕೆ ಇದೊಂದು ಗುಣಮುಖವಾಗಿರುತ್ತಂಥದ್ದು ಒಂದು ಗುಡ್ ನ್ಯೂಸ್ ಆಗಿರ್ಬೋದು ಜನರಿಗೆ. ಯಾಕಂದರೆ ಆತಂಕ ಇತ್ತು, ಸಾಕಷ್ಟು ಪೋಷಕರು ಕೂಡ ಭಯಕ್ಕೆ ಒಳಗಾಗಿದ್ದರು. ನಿನ್ನೆ ಮಗುವಲ್ಲಿ, ಅದರಲ್ಲೂ ಪ್ರಮುಖವಾಗಿ ಹಸುಗೂಸುಗಳಲ್ಲಿ 1 ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಈ ರೀತಿಯಂಥ HMP ವೈರಸ್ ಕಾಣಿಸ್ಕೊಳ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಟೆನ್ಷನ್ಗೆ ಕಾಣಾಗುತ್ತೆ. ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲೇ 2 ಕೇಸ್ಗಳ ಪತ್ತೆ ದೇಶದಲ್ಲೇ ಸುದ್ದಿ ಆಗ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೂ ಕೂಡ ಕಾರಣ ಆಗಿತ್ತು. ಪೋಷಕರು ಆತಂಕಕ್ಕೆ ಒಳಗಾಗಿದ್ದರು. ಹೀಗಾಗಿ ಒಂದು ಒಳ್ಳೆಯ ಸ್ವಾಸ್ಥ್ಯವಾದಂಥ ನ್ಯೂಸ್ ಏನಂದರೆ ಇವತ್ತು ಮಗುವಿನ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ, ಗುಣಮುಖರಾಗ್ತಾ ಇದೆ, ಲವಲವಿಕೆಯಿಂದ ಇದೆ. ವೈದ್ಯರು ಹೇಳ್ತಾ ಇದ್ದಾರೆ, ಜೊತೆಗೆ ಆರೋಗ್ಯ ಇಲಾಖೆಯ ಪ್ರಾಜೆಕ್ಟ್ ಡೈರೆಕ್ಟರ್ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮಾನಿಟರ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈ ಸೂಚನೆ ಕೊಟ್ಟ ಬೆನ್ನಲ್ಲೇ ಇಲ್ಲಿಯ ಪ್ರಾಜೆಕ್ಟ್ ಡೈರೆಕ್ಟರ್ಗಳು ಕೇಂದ್ರಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮಗುವಿನ ಆರೋಗ್ಯ ಹೇಗಿದೆ, ಅದರ ಲಕ್ಷಣಗಳು ಹೇಗಿದೆ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಸದ್ಯಕ್ಕೆ ಮಗು ಗುಣಮುಖರಾಗಿದೆ, ಸಾಮಾನ್ಯ ಬೆಡ್ಗೂ ಕೂಡ ಶಿಫ್ಟ್ ಮಾಡಲಾಗಿದೆ, ಮನೆಯ ಆಹಾರವನ್ನು ಕೂಡ ಸೇವನೆ ಮಾಡ್ತಾ ಇದೆ. ಮಗುವಿಗೆ ಜ್ವರ ಆಗಲಿ ಮತ್ತು ಯಾವುದೇ ರೀತಿಯಾದಂಥ ನೋವುಗಳು ಕೂಡ ಇಲ್ಲ. ಕೊಂಚ ಸುಸ್ತು ಮತ್ತು ಮೈಕೈ ನೋವನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಇಲ್ಲ. ಸದ್ಯ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟರೆ ಆಸ್ಪತ್ರೆಯವರು ಕೂಡ ಇವತ್ತೇ ಡಿಸ್ಚಾರ್ಜ್ ಅನ್ನು ಮಾಡ್ತಾರೆ. ಪೋಷಕರು ಕೂಡ ರೆಡಿ ಆಗಿದ್ದಾರೆ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗೋದಕ್ಕೆ. ಯಾಕೆಂದ್ರೆ ಅವರು ಕೂಡ ಒಂದಿಷ್ಟು ಟೆನ್ಷನ್ ಆಗಿದ್ರು, ಗೊಂದಲಕ್ಕೊಳಗಾಗಿದ್ರು, ನಮ್ಮ ಮಗುವಿಗೆ ಯಾಕೆ ಈ ರೀತಿ ಆಗಿದೆ ಅನ್ನೋಂತಹ ಭಯ ಕೂಡ ಆಗಿತ್ತು. ಹೀಗಾಗಿ ಅವರು ಕೂಡ ಮನೆಗೆ ಮಗುವನ್ನು ಕರೆದುಕೊಂಡು ಹೋಗೋದಕ್ಕೆ ರೆಡಿ ಇದ್ದಾರೆ. ಬೇರೆ ಕಾರಣಕ್ಕಾಗಿ ಮಗುವನ್ನು ದಾಖಲಾಗಿತ್ತು, ಅದರ ದಾಖಲಾದ ಸಮಯದಲ್ಲಿ HMP ಕಾಣಿಸ್ಕೊಂಡಿತ್ತು. ಸದ್ಯ ಮಗು ಗುಣಮುಖರಾಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ, ಲವಿಲವಿಕೆಯಿಂದ ಇದೆ, ಖುಷಿಯಿಂದ ಇದೆ. ಹೀಗಾಗಿ ಮಗುವನ್ನು ಕರೆದುಕೊಂಡು ಹೋಗೋದಕ್ಕೂ ಪೋಷಕರು ರೆಡಿ ಇದ್ದಾರೆ. ಆರೋಗ್ಯ ಇಲಾಖೆ ಒಂದು ಸೂಚನೆ ಕೊಟ್ಟರೆ ಇವತ್ತು ಮಗುವನ್ನು ಕೂಡ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದು ಹಳೆಯ ವೈರಸ್, ಅದು ಮ್ಯೂಟೇಷನ್ ಆಗಿದೆ ಅಥವಾ ತುಂಬ ಮಾರಕ ಅಂತ ಅನ್ಸಲ್ಲ. ಯಾರು ಕೂಡ ಭಯಪಡಬೇಡಿ. HMPV ಹಳೆ ವೈರಸ್, ಇದು ಅಪಾಯಕಾರಿ ಅಲ್ಲ. ಹೀಗಾಗಿ ಆತಂಕ ಬೇಡ. ದಿನೇಶ್ ಗುಂಡೂರಾವ್ ಈ ಮಾತನ್ನು ಹೇಳಿದ್ದಾರೆ. ಯಾರು ಕೂಡ ಗಾಬರಿ ಒಳಗಾಗಬೇಡಿ. ಯಾವುದೇ ರೀತಿಯ ಮುಂಜಾಗ್ರತೆ ಸದ್ಯಕ್ಕಂತೂ ಅಂದರೆ ತುಂಬ ತೊಂದರೆ ಆಗುವಂಥ ಸ್ಥಿತಿಗತಿಗಳಿಲ್ಲ. ಯಾವುದೇ ಅಸಹಜ ಬೆಳವಣಿಗೆಗಳು ಕೂಡ ಇಲ್ಲಿ ತನಕ ಆಗಿಲ್ಲ. ಹೀಗಾಗಿ ಆರಾಮಾಗಿರಿ. ಯಾವುದೇ ಕಾರಣಕ್ಕೂ
ಅತಿಯಾಗಿ ಯೋಚನೆ ಮಾಡಬೇಡಿ ಎಂದಿದ್ದಾರೆ ದಿನೇಶ್. ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು, ಒಂದು 3 ತಿಂಗಳು ಒಂದು 8 ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು, ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು. ಆಮೇಲೆ ಇನ್ನೊಂದು ಮಗು 8 ತಿಂಗಳ ಮಗು ಬಹುಶಃ ಅದು ಇವತ್ತು ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು. ಎಲ್ಲ ನಾರ್ಮಲ್ ಆಗಿದ್ದಾರೆ. ನಮ್ಮ ಎಚ್ಚರಿಕೆ ಈಗಾಗಲೇ ನಾವು ರಿಲೀಸ್ ಮಾಡಿದ್ದೀವಿ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಅದು ಸಹಜವಾಗಿರ್ತಕ್ಕಂಥದ್ದೇ. ಅಂದರೆ ಯಾರಿಗಾದರೂ ಹೆಚ್ಚು ಯಾರಿಗಾದರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ, ಮತ್ತು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ, ಅವಾಗ ವಾಶ್ ಮಾಡ್ಕೊಳ್ತಾ ಇರಿ, ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಅಂತ ಇವೆಲ್ಲ ಸಹಜವಾದಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತದೆ. ಬಟ್ ಪಬ್ಲಿಕ್ ದಯವಿಟ್ಟು ಯಾರು ಕೂಡ ಆತಂಕಗೊಳಗಾಗಬೇಡಿ, ಆರಾಮಾಗಿರಿ, ನಿಮ್ಮ ಕೆಲಸ ಮಾಡ್ಕೊಂಡಿರಿ. ಈ HMPV ಏನು ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು, ನಮ್ಮ ದೇಶದಲ್ಲಿ ಇರುವಂಥ ವೈರಸ್ಸು, ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಇದಕ್ಕೆ ಜೀವಕ್ಕೇನು ಅಪಾಯ ಇದೆ ಅಂತ ಹೇಳುವಂಥ ವೈರಸ್ ಅಲ್ಲ. ಈಗಿರುವಂಥ ನಮ್ಮ ಸ್ಟ್ರೇನು ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚ್ಚಲ್ಲಿದ್ದಾರೆ, ICMR ಅವರು ಕೂಡ ಟಚ್ಚಲ್ಲಿ. ಇವತ್ತು ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಾಲಜಿಸ್ಟು ಅವರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇರುವಂಥ ವೈರಸ್ ಇದೆ, ಹೊಸ ವೈರಸ್ ಅಲ್ಲ. ಕೋವಿಡ್ ವೈರಸ್ ಬಂದಾಗ ಇಟ್ ವಾಸ್ ಎ ನ್ಯೂ ಸ್ಟ್ರೇನ್, ಇದು ಓಲ್ಡ್ ಸ್ಟ್ರೇನ್, ಹಳೆ ಸ್ಟ್ರೇನ್ ಇದು. ಈ ಇರುವಂಥ ವೈರಸ್ ಇದು ಹೊಸ ವೈರಸ್ ಏನಲ್ಲ. ಲಾಸ್ಟ್ 1 ಇಯರಲ್ಲಿ ಎಷ್ಟು ಕಾಣಿಸ್ಕೊಂಡಿದ್ರೆ ಡೇಟಾ ನಮ್ಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ಯಾಕಂತ ಹೇಳಿದ್ರೆ ಈ ಡೇಟಾ ಪ್ರತಿಯೊಂದು ಟೆಸ್ಟಲ್ಲೂ ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದರೆ ಎಲ್ಲೂ ಕೂಡ ಇದರಿಂದ ಏನಾದರೂ ಅಪಾಯಕಾರವಾದಂಥ ಬೆಳವಣಿಗೆ ಆಗಿದೆ ಎಲ್ಲೂ ಕೂಡ ಆ ಮಾಹಿತಿ ಇಲ್ಲ. No specific directions will be given as of now, because no such requirement is there as of now. ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು ಅದಕ್ಕೂ ಇದು ಆಗಿರುವಂಥವ್ರು ಏನು ಏರ್ಪೋರ್ಟಿಂದ ಬಂದಿರೋರೇನಲ್ಲ, ಇಲ್ಲಿಯವರೇ. ಸೊ ಇದೆಲ್ಲ ಕೋವಿಡ್ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಆ ಸಿಚುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರತು ಇದೆಲ್ಲ ನಾವು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ.